ಈ ಹುಡುಗಿಗೆ ಅನಿಸುತ್ತಿತ್ತು, ಎಲ್ಲಿಯ ತನಕ ತನ್ನ ಕೂದಲು ಸ್ಟ್ರೈಕ್ ಆಗುವುದಿಲ್ಲವೋ ಅಲ್ಲಿಯವರೆಗೂ ನಾನು ಇಷ್ಟಪಡುವವನು ನನ್ನನ್ನು ನೋಡುವುದಿಲ್ಲ ಎಂದು. ಎಲ್ಲಾ ರೀತಿಯಿಂದಲೂ ತನ್ನ ಕೂದಲನ್ನು ಸ್ಟ್ರೈಕ್ ಆಗಿ ಮಾಡಿಸಿಕೊಳ್ಳಲು ಅವಳು ಪ್ರತಿದಿನ ಪ್ರಯತ್ನ ಪಡುತ್ತಿದ್ದಳು, ಆದರೆ ಅವಳ ಕೂದಲು ಅವಳು ಇಷ್ಟಪಡುವ ರೀತಿ ಸ್ಟ್ರೈಕ್ ಆಗಲೇ ಇಲ್ಲ. ಆದರೆ ಒಂದು ದಿನ ಅವಳ ಸ್ನೇಹಿತರು ಅವಳ ಬಳಿ ಬಂದು ಹೇಳಿದರು, ಅರ್ಪಿತಾ ತನ್ನ ಕೂದಲನ್ನು ನೆಟ್ಟಗೆ ಮಾಡಿಸಿಕೊಂಡಿದ್ದಾಳೆ ಎಂದು. ಅವಳು ಯಾವಾಗ ವಿಷಯವನ್ನು ಕೇಳಿದಳು, ಅರ್ಪಿತಾ ಬಳಿ ಓಡಿ ಹೋಗಿ ನೋಡಿದಳು, ಆಶ್ಚರ್ಯದಿಂದ ನಿಂತುಕೊಂಡಳು. ಆಗ ಅರ್ಪಿತಾ ಹೇಳಿದಳು, ನಾನು ಕೂದಲು ಸ್ಟ್ರೈಟ್ ಮಾಡಿಸಿದ್ದು ಸಲೂನ್ನಲ್ಲಿ, ಅದು ನಮ್ಮ ದೇಶದಲ್ಲೇ ನಂಬರ್ 1 ಸಲೂನ್. ಆಗ ಹುಡುಗಿ ಆ ಸಲೂನ್ ಅಡ್ರೆಸ್ ಕೇಳುವಂತೆ ಹೇಳಿದಳು. ಆಗ ಅವಳ ಗೆಳತಿ ಹೇಳಿದಳು, ಆ ಸಲೂನ್ನಲ್ಲಿ 1,00,000 ಆಗುತ್ತೆ. ಅದನ್ನ ಕೇಳಿ ಆಘಾತವಾಗಿತು. ಮನೆಗೆ ಹೋಗಿ ತಾನು ಉಳಿಸಿರುವ ಹಣವನ್ನು ಲೆಕ್ಕ ಹಾಕುತ್ತಾಳೆ. ಅವಳ ಬಳಿ 50,000 ಇರುವುದಿಲ್ಲ. ಆದ್ದರಿಂದ ತನ್ನ ಆಸೆನೆಲ್ಲ ಬಿಟ್ಟು ನಿಂತಿದ್ದಳು. ಆಗ ಅದೃಷ್ಟದ ಆಟ ಶುರುವಾಗುತ್ತೆ. ಸೆಲೂನ್ ಓನರ್ ಅವಳ ಕ್ಲಾಸ್ಮೇಟ್ ತಾಯಿ ಎಂದು ಗೊತ್ತಾಯಿತು. ಆಗ ಹುಡುಗಿ ತನ್ನ ಕ್ಲಾಸ್ಮೇಟ್ ಜೊತೆ ಆ ಸಲೂನ್ಗೆ ಹೋಗುತ್ತಾಳೆ. ಆಗ ತಾಯಿ ತನ್ನ ಮಗ ಹುಷಾರಾಗುವವರೆಗೂ ನೋಡಿಕೊಂಡರೆ ನಾನು ನಿನಗೆ ಉಚಿತವಾಗಿ ಕೂದಲನ್ನು ಸ್ಟ್ರೈಟ್ ಮಾಡಿ ಕೊಡುತ್ತೇನೆ ಎಂದು ಹೇಳುತ್ತಾಳೆ. ಆ ಹುಡುಗಿ ಖುಷಿಯಿಂದ ಒಪ್ಪಿಕೊಳ್ಳುತ್ತಾಳೆ. ಆ ಹುಡುಗಿ ಪ್ರತಿದಿನ ಶಾಲೆಗೆ ತಡವಾಗಿ ಹೋಗುತ್ತಿದ್ದಳು. ಆದರೆ ಈಗ ಬೆಳಗ್ಗೆ ಬೇಗ ಎದ್ದು ಆ ಹುಡುಗನನ್ನು ಕರೆದುಕೊಂಡು ಹೋಗುತ್ತಿದ್ದಳು. ಹಾಗೆ ದಾರಿಯಲ್ಲಿ ಅವನನ್ನು ನೋಡಿಕೊಳ್ಳುತ್ತಿದ್ದಳು. ಬೆಳಗ್ಗೆಯಿಂದ ಸಂಜೆವರೆಗೂ ಅವನ ಜೊತೆಯಲ್ಲೇ ಇರುತ್ತಿದ್ದಳು. ಸಂಜೆ ಅವನನ್ನು ಮನೆಗೆ ಬಿಡುತ್ತಿದ್ದಳು. ಹಾಗೆ 20 ರಿಂದ 30 ದಿನಗಳ ತನಕ ಅವನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡಳು. ಕೊನೆಗೂ ಆ ಹುಡುಗ ಹುಷಾರಾದ. ಅವರ ತಾಯಿ ಹೇಳಿದಂತೆ ಆ ಹುಡುಗಿಯ ಕೂದಲನ್ನು ಸ್ಟ್ರೈಕ್ ಮಾಡಿದರು. ಶಾಲೆಯ ಎಲ್ಲಾ ಹುಡುಗಿಯರು ಅವಳನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು. ಅವಳು ತಾನು ಇಷ್ಟಪಡುತ್ತಿದ್ದ ಹುಡುಗನ ಬಳಿ ಹೋಗಿ ನಿನ್ನನ್ನು ಇಷ್ಟಪಡುತ್ತೇನೆ ಎಂದು ಹೇಳುವ ಸಮಯದಲ್ಲಿ ಆ ಹುಡುಗಿ ನೆನಪಿನಲ್ಲಿ ಅವಳ ಕ್ಲಾಸ್ಮೇಟ್ ಬರುತ್ತಿದ್ದ. ಮುಂದಿನ ಭಾಗಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ.